ದಯಮಾಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಶಾಸ್ತ್ರಿಗಳೇ, ಈಗಲೇ ಯಾವ ನಿರ್ಧಾರನೂ ತಗೋಬೇಡಿ. ಆಯ್ತು, ಆಗಿದ್ದಕ್ಕೆಲ್ಲ ನಾನೇ ಹೊಣೆ ಅಂತ ಒಪ್ಕೋತೀನಿ. ಆದ್ರೆ ಆಗಿರೋ ತಪ್ಪನ ಹಾಗೆ ಬಿಡೋದು ಸರಿ ಅಲ್ಲ. ಮೇಲಾಗಿ ಮದ್ವೆ ಮಂಟಪದಲ್ಲಿ ಮದ್ವೆ ನಿಂತೋಯ್ತು ಅನ್ನೋ ಸುದ್ದಿ ಹರಡಿದ್ರೆ ನಮ್ ಭಕ್ತಿಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ. ಅವಳ ಬಗ್ಗೆ ಯೋಚನೆ ನಿಮಗೆ ಬೇಡ. ಶಾಸ್ತ್ರಿಗಳೇ, ದಯವಿಟ್ಟು ನನ್ನ ಮಾತು ಕೇಳಿ. ಭಕ್ತಿಗೆ ಯಾವ ಕಳಂಕನೂ ತಾಗಲ್ಲ. ಇವತ್ತಿನವರೆಗೂ ಮದುವೆ ಬಗ್ಗೆ ನಮ್ ಜೊತೆ ಮಾತಾಡ್ದವಳೇ ಅಲ್ಲ. ನಾವು ಒಪ್ಕೊಂಡಿರೋ ಹುಡುಗನ್ನ ನಿಮ್ ಬೇಡಿಕೆ ಈಡೇರ್ಸಕ್ ಹೋಗಿರೋ ದೇವತೆ ಅವಳು. ರೇ ಶಾಸ್ತ್ರಿಗಳೇ, ನಿಮ್ಮ ಭಕ್ತಿ ದೇವತೆನೇ ಇರಬಹುದು, ಆದ್ರೆ ಕಳಂಕ ಅನ್ನೋದು ದೇವಾನು ದೇವತೆಗಳನ್ನು ಬಿಟ್ಟಿಲ್ಲ, ಗೊತ್ತಲ್ಲ ನಿಮ್ಗೂ. ಅಲ್ಲ, ಮಂಟಪದಲ್ಲಿ ಮದುವೆ ಮುರಿದು ನಿಲ್ತು ಅಂದ್ರೆ ಓ, ಒಟ್ಟಲ್ಲಿ ಮಂಟಪದಲ್ಲಿ ಮದುವೆ ಆಗ್ಬೇಕು, ಆಗ್ಲೇಬೇಕು ಅನ್ನೋದೇ ಆದ್ರೆ ಶ್ರೀಕಾಂತ ರಾಗಿಣಿಗೆ ಮರು ಮದುವೆ ಮಾಡ್ತೀನಿ ಹೊರತು ಅಚಿಂತ್ಯ ಮತ್ತು ಭಕ್ತಿ ಮದುವೆ ಖಂಡಿತ ಮಾಡಲ್ಲ. ಅಮ್ಮ ಪ್ಲೀಸ್ ಮಾತಾಡು ಚಕ್ಲಿ. ಅಮ್ಮ ಕಣ್ಬಿಡು. ಏನಾಯ್ತು ಚಕ್ಲಿ? ಅಮ್ಮ ಪ್ಲೀಸ್ ಎದ್ದೇಳಮ್ಮ. ಅಮ್ಮಂಗೇನು ಆಗಿಲ್ಲ ಕಣ, ಅವಳು ಗಾಬರಿಲಿ ಪ್ರಜ್ಞೆ ತಪ್ಪಿದ್ದಾಳಷ್ಟೇ, ಸರಿ ಹೋಗ್ತಾಳೆ. ಚಕ್ಲಿ ಅಮ್ಮ ಅಮ್ಮ ಚಕ್ಲಿ, ಇದಕ್ಕೆಲ್ಲ ಅಚಿಂತ್ಯನೇ ಕಾರಣ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಏನ್ ಅನ್ಕೋಬಿಟ್ಟಿದ್ರೆ ನಮ್ಮನ್ನ ಅವನು. ಎದ್ದೇಳು ಚಕ್ಲಿ. ಶ್ರವಣ, ಹೇ ಶ್ರವಣ, ಏನ್ ಮಾಡ್ತಿದ್ಯಾ? ಶ್ರವಣ ನಿಂತ್ಕೋ. ಇದು ಸಮಯ ಅಲ್ಲ, ಮನೇಲಿ ಯಾರ ಮನ್ಸು ಸರಿ ಇಲ್ಲ, ಸುಮ್ನಿರು. ಇಲ್ಲ ಅಣ್ಣ, ನಮ್ಗೆ ಯಾಕೆ ಪರೀಕ್ಷೆ ಮಾಡ್ತಾರವ್ರು? ನಮ್ಗೇನ್ ಸ್ವಾಭಿಮಾನ ಇಲ್ವಾ ಹೀಗಾಡ್ತಾರಲ್ಲ? ಅರ್ಥ ಆಗತ್ತೆ ಶ್ರವಣ, ದುಡುಕ್ ಬೇಡ. ಮೊದಲು ಅಮ್ಮಂಗೆ ಎಚ್ಚರ ಆಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಅಣ್ಣ, ಡಾಕ್ಟರ್ ಫೋನ್ ಮಾಡೋ. ಪ್ರೆಗ್ನೆ ತಪ್ಪದವ್ರು ಇಷ್ಟೊತ್ತವರೆಗೂ ಮಾತಾಡ್ತಿಲ್ಲ ಅಂದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅಣ್ಣ, ಇದು ನೋಡ್ಕೊಂಡಂಗೆ ಸುಮ್ಮನಿರಕ್ಕಾಗಲ್ಲ. ಅವನ್ಗೊಂದು ಗತಿ ಕಾಣಿಸ್ಬೇಕು ಇವತ್ತು. ಶ್ರವಣ ಸುಮ್ಮನಿರು ಅಂದೆ. ಯಾರಾದ್ರೂ ಮದ್ವೆ ಆಗುವಂತ ಬಲವಂತ ಮಾಡಿದ್ರೆ ಇಲ್ಲಿದ್ದಾಳಲ್ಲ ಬನಶಂಕರಮ್ಮ, ಅವಳ ಮೇಲೆ ಆಣೆ. ನೋಡಿ ಅತ್ತೆ, 3 ಹೊತ್ತು ಮಗಳು ಮದ್ವೆ ಅಂತಿದ್ರಲ್ಲ, ಅದೇ ಮದ್ವೆಲಿ ನಿಮ್ ಮಗಳ ಜೀವನನೇ ಹಾಳಾಗಿ ಹೋಗ್ತಿದೆ ನೋಡಿ. ಬನಶಂಕರಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಈ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ. ಭಕ್ತಿ, ಚಕ್ಲಿ ನಿಧಾನ. ಚಕ್ಲಿ, ಅಮ್ಮ ಅಮ್ಮ ಏನಾಗಿತ್ತಮ್ಮ? ನನಗೇನು ಆಗಿಲ್ಲ ಕಣ್ರು. ಆಗೋದು ಬೇಡಮ್ಮ. ಭಕ್ತಿ, ಇಂಥ ಅಮ್ಮ ನಿನಗ್ ಬೇಡ ಆಗಿತ್ತು ಕಣೆ. ಚಕ್ಲಿ, ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಈ ತರ ಮಾತಾಡ್ಬೇಡ ಅಂತ. ಭಕ್ತಿ, ಇವತ್ತಿನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟ ಕಣೆ. ಶ್ರೀಕಾಂತ ಅವತ್ತೇ ಹೇಳ್ದ, ದೊಡ್ಡವ್ರ ಸವಾಸ ನಮಗ್ ಬೇಡ ಅಂತ. ನಾನು ಅವನ್ ಮಾತನ್ನ ಕೇಳ್ಬೇಕಾಗಿತ್ತು. ಚಕ್ಲಿ, ಎಷ್ಟು ಸರಿ ಹೇಳಿದ್ದೀನಿ ಚಕ್ಲಿ, ನೀನ್ ಈ ರೀತಿ ಮಾತಾಡ್ಬೇಡ ಅಂತ. ಇಷ್ಟಕ್ಕೂ ಈ ಜೀವ ನೀನ್ ಕೊಟ್ಟಿರೋ ಭಿಕ್ಷೆ ಚಕ್ಲಿ. ಅಂತದ್ರಲ್ಲಿ ಈ ತರ ಕೈ ಮುಗಿದಂದ್ರೆ ಏನು ಚಕ್ಲಿ? ತಪ್ಪಿಲ್ಲ ಕಡೆ, ಯಾಕಂದ್ರೆ ಇದೆಲ್ಲ ನನ್ನ ನಿರ್ಧಾರದಿಂದ ಆಗಿದ್ದಲ್ವಾ. ನಾನೇ ನನ್ನ ಕೈಯಾರೆ
ನನ್ನ ಹೆತ್ತ ಮಗಳನ್ನ ಬಾವಿಗೆ ತಳ್ಳಿಬಿಟ್ಟೆ. ಚಕ್ಲಿ ಬಿಡು ಚಕ್ಲಿ, ನೀವೀಗೆಲ್ಲ ಮಾತಾಡ್ಬೇಡ. ಅಮ್ಮನೇ ನನ್ ಮದ್ವೆಗೆ ಒಪ್ಪಿಗೆ ಕೊಟ್ಟು ಮುರ್ತಿದ್ದಾಳೆ ಅಂದ್ರೆ ಇದಕ್ ಬೇರೆ ಏನೋ ಉದ್ದೇಶ ಇರುತ್ತೆ ಅಂತ ಅರ್ಥ. ಇಷ್ಟಕ್ಕೂ ಈ ಮದ್ವೆ ಹೊಣೆನ ನೀನಲ್ಲ, ಅಮ್ಮನೇ ಹೊತ್ಕೋತಾಳೆ. ಇದೆಲ್ಲ ಕಣ್ಮುಂದೆ ನಡೀತಿದ್ರು ಆ ತಾಯಿದೆ ತಪ್ಪು ಅಂತ ಹೇಳಕ್ಕಾಗುತ್ತಾ? ಇಲ್ಲಮ್ಮ, ಕಾಣದೇ ಇರೋ ಸತ್ಯನೂ ಇದೆ. ಭಕ್ತಿ ಮದುವೆ ನಿಂತಿದ್ದಕ್ಕೆ ನಾನು ಪಾಲ್ದಾರನೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಬೇಡ. ಅಹಂಕಾರದ ಪರಮಾವಧಿ ಕೆಲಸ ಮಾಡಬೇಕಾದ್ರೆ ಮೌನವಾಗಿರಬೇಕು. ಗುರುಗಳೇ, ದಯವಿಟ್ಟು ಫೋನ್ ರಿಸೀವ್ ಮಾಡಿ. ಹೇಳು. ಈ ನಿಮ್ ನಗುವಿನಲ್ಲೇ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ನನಗೆ ಗೊತ್ತಾಗ್ತಿದೆ ಗುರುಗಳೇ. ಅಹಂಕಾರ ಸೋಲನ್ನ ದ್ವೇಷಿಸುತ್ತೆ ಅನ್ನೋದು ಈಗ ಗೊತ್ತಾಯ್ತಾ ದಾಮಿನಿ? ಗುರುಗಳೇ, ಇಂಥ ಸಮಯದಲ್ಲಿ ನನ್ನನ್ನ ಪರೀಕ್ಷೆ ಮಾಡಬೇಡಿ. ಅದಕ್ಕೆ ಸಿದ್ಧ ಆಗು ಒಂದೇ. ಮಾತು ಮೀರಿಬಿಟ್ಟೆ ನೀನು. ಗುರುಗಳೇ, ದಯವಿಟ್ಟು ಆಗಿದ್ದನ್ನ ಮರ್ತು ಬಿಡಿ. ನಾನೀಗ ಏನ್ ಮಾಡ್ಬೇಕು ಅದು ಕೇಳೋ ಅವಶ್ಯಕತೆ ಇಲ್ಲ ದಾಮಿನಿ. ಗುರುಗಳೇ, ನನ್ನಿಂದ ತಪ್ಪಾಗಿದೆ, ಒಪ್ಕೊಳ್ತೀನಿ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಈಗ ನನ್ ಮಗನ್ ಮದ್ವೆ ಆಗ್ಬೇಕು, ಅದಕ್ಕೆ ಏನಾದ್ರೂ ಮಾಡಿ. ಅಗಸ್ತ್ಯ, ಅವನಿದ್ರೆ ಗಂಡಾಂದ್ರ ತಪ್ಪಿದ್ದಲ್ಲ ಅಂತ ನಿನಗೆ ಅವತ್ತೇ ಹೇಳಿದ್ದೆ. ಮರ್ತಿದ್ಯಾ ಅನ್ಸತ್ತೆ. ಆದ್ರೆ ನಿನ್ನ ಉತ್ತರನ ನಾನು ಮರ್ತಿಲ್ಲ ದಾಮಿನಿ. ಅದೆಂತದೇ ಗಂಡಾಂತರ ಬಂದ್ರು ನಾನ್ ಎದುರಿಸ್ತೀನಿ. ಗಂಡಾಂತರ ಬಯಸ್ದೋಳು ಹೆದರ್ಕೋಬಾರ್ದು, ಎದುರಿಸ್ಬೇಕು. ಗುರುಗಳೇ, ಗುರುಗಳೇ,